ಆರ್ಥಿಕ ಟ್ರಾನ್ಸ್ಪೋರ್ಟ್ ಮತ್ತು ರಿಸರ್ವ್ ತಾಲೂಕಿನ ಎಲ್ಲ ನಾವು ವಿಕಲಚೇತನರು ಮತ್ತು ಅವರ ಪೋಷಕರಿಗೆ ವಿಕಲಚೇತನರ ಸರ್ಕಾರ ಕಾಯ್ದೆ ಕುರಿತು ಕಾನೂನುವಂಥ ಕಾರ್ಯಕ್ರಮ ಜಾಡರಾದಂಥ ಪುರಸಭೆ ಮುಖ್ಯಾಧಿಕಾರಿಗಳೇ ಸೊ ಹೀಗಾಗಿ ಸಮಾಜದಲ್ಲಿ ಇವತ್ತು ವಿಕಲಚೇತನ ಪ್ರತಿಯೊಂದು ರಂಗದಲ್ಲಿ ಕೂಡ ಹಿಂದುಳಿಯಲಿಕ್ಕೆ ಸಾಧ್ಯ ಆಗಿದೆ. ಮೊದಲನೇದಾಗಿ ನಮ್ಮ ವಿಕಲಚೇತನರು ನಮ್ಮ ಕಾನೂನು ಸಂಪೂರ್ಣವಾಗಿ ತಿಳ್ಕೊಳ್ಬೇಕು. ಸರ್ಕಾರ ನಮ್ಗೆ ಕೊಡ್ತಕ್ಕಂಥ ಯೋಜನೆಗಳೇನು, ಸರ್ಕಾರ ನಮ್ಗೆ ಕೊಡ್ತಕ್ಕಂಥ ಸೌಲಭ್ಯಗಳೇನು, ನಮ್ಮ ಕಾಯ್ದೆ ಏನಿರ್ತದೆ, ನಮ್ಮ ಕಾಯ್ದೆ ಕೂಡ ನಮ್ಗೆ ಏನು ಹಾಕಿದೆ ಅದನ್ನು ಸಂಪೂರ್ಣವಾಗಿ ತಿಳ್ಕೊಂಡ್ರೆ ಮಾತ್ರ ನಾವು ಮುಂದೆ ಬರಲಿಕ್ಕೆ ಸಾಧ್ಯ. ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಾವು ಮುಂದೆ ಸಾಧ್ಯ ಆಗ್ತದೆ. ಸಾಕಷ್ಟು ಯೋಜನೆ ಇದೆ, ಸಾಕಷ್ಟು ಸುತ್ತೋಲೆ ಇದೆ, ಸಾಕಷ್ಟು ಆದೇಶ ಇದೆ, ಆದರೂ ಕೂಡ ಇವತ್ತು ನಾವು ಸಬಲೀಕರಣಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನಪ್ಪ ಅಂದರೆ ಅದ್ರ ಬಗ್ಗೆ ಯಾರಿಗೆ ಗೊತ್ತೇ ಇಲ್ಲ. ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಸಾಕಷ್ಟು ಸುತ್ತೋಲೆ ತರ್ತದೆ. ಸೊ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಕಾರಣ ಜವಾಬ್ದಾರಿ ಯಾರು? ಅಧಿಕಾರಿಗಳು. ಸೊ ಅಧಿಕಾರಿಗಳು ಇವತ್ತು ಬೇರೆ ಕೊಡ್ತಾ ಇದ್ದಾರೆ, ಇಂಥದ್ದಕ್ಕೆ ಕೊಡುಗೆ ಕೊಡ್ತಾರೆ. ಸುತ್ತಲೂ ಅನುಷ್ಠಾನ ಆದಾಗ ನಮ್ಮ ವಿಪರೀತ ಸೌಲಭ್ಯ ಸಿಕ್ಕಾಗ ಆಗ ಮಾತ್ರ ವಿಪರೀತರು ಈ ಸಮಾಜದಲ್ಲಿ ನಮ್ಮ ಹಕ್ಕನ್ನು ಪಡ್ಕೊಂಡು ನಮ್ಮ ಇಂಥ ಸೌಲಭ್ಯ ಪಡ್ಕೊಂಡು ನಾವು ಸಮಾಜದಲ್ಲಿ ಗೌರವವಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದು ಆಗ್ತಾ ಇಲ್ಲ.